ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ವೀರಿಗೂ ಹುಷಾರಿಲ್ಲ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ತಲೆಭಾರ. ವೆದರ್ ಹಾಗೆ ಇದೆ ಅಲ್ವಾ, ಸಖತ್ ಒಂಥರ ಮಳೆ ಚಳಿ ಚಳಿ. ಈ ಸ್ವೆಟರ್ ಒಂಥರ ಸ್ವೆಟ್ ಶರ್ಟ್ ಹಾಕಿದ್ದೀನಿ, ಆದರೆ ಒಂಥರ ಚಳಿ ಚಳಿ, ಮಲ್ಗೆ ರಡ ಅನಿಸುತ್ತೆ. ಆ್ಯಂಡ್ ತುಂಬ ಈ ಗಂಟ್ಲು ಕಿಚಿ ಕಿಚಿ, ಏನು ತಿಂದರೂ ಟೇಸ್ಟ್ ಸಿಗ್ತಾ ಇಲ್ಲ. ಸೊ ಈ ಥರ ಆಗಿಬಿಟ್ಟಿದೆ. ಬಟ್ ನಿನ್ನೆ ಫಾದರ್ಸ್ ಡೇದು ವ್ಲಾಗ್ ಮಾಡ್ಕೊಂಡಿದ್ದೆ. ಅಂದರೆ ಫಾದರ್ಸ್ ಡೇ ದಿನವೇ ನಮ್ಮಮ್ಮಂದು 4ನೇ ತಿಂಗಳು ತಿಥಿ ಕೂಡ ಇತ್ತು. ಸೊ ಅದ್ರದ್ದು ಒಂದಷ್ಟು ಗ್ಲಿಮ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ಅದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ನೋಡಿ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಒಂದು ಸ್ವಲ್ಪ ಬ್ರೇಕ್ ತೊಗೊಂಬಿಟ್ಟಿದೆ. ಯಾಕೆ, ಏನು, ತುಂಬ ನಿಮ್ಮದು ಕ್ವೆಶನ್ಸ್ ಎಲ್ಲ ಇದೆ. ಕಮ್ಮಿಂಗ್ ಬ್ಲಾಗ್ಸಲ್ಲಿ ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಬಟ್ ಇವತ್ತು ಹೋಗಿ ಫಾದರ್ಸ್ ಡೇ ಮತ್ತು ನಮ್ಮೊಂದು ಮನೆಯದು ಕಾರ್ಯದು ಗ್ಲಿಮ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ ಅಷ್ಟೇ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಮನೇಲಿ 2 ಬಾಲ್ಕನಿ ಇದೆ. 2ರಲ್ಲೂ ಒಂದಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಮೊನ್ನೆ ಸುಮ್ಮನೆ ಒಂದು ನಮ್ಮ ಮನೆ ಹತ್ರನೇ ಹೋಗುವಾಗ ಅಲ್ಲಿ ಗಿಡಗಳನ್ನ ನೋಡಿದೆ, ನಂಗೆ ಸಖತ್ ಇಷ್ಟ ಆಗೋಯಿತು. ಸರಿ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನಂಗೆ ಸಖತ್ ಇಷ್ಟ ಆಯಿತು. ನಂಗೆ ಈ ಥರ ಹ್ಯಾಂಗ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದೇ ಥರ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ, ಟಚ್ಚು ಚೆನ್ನಾಗಿ ಬರಲಿ ಅಂತ. ನಾನು ಫಸ್ಟ್ ಇದ್ದಿದ್ದು ಮನೇಲಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ. ನಿಮಗೆಲ್ಲ ಗೊತ್ತಿರ್ಬೋದು, 4th ಫ್ಲೋರಲ್ಲಿದ್ದು ಮೇಲೆ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಇತ್ತು, ಚೆನ್ನಾಗಿ ಬರ್ತಾಯಿತ್ತು. ಅಲ್ಲಿ ಜಾಸ್ತಿ ಟೈಮ್ ಕೂಡ ಸ್ಪೆಂಡ್ ಮಾಡ್ತಾಯಿದ್ದೆ. ಇವಾಗ ವೀರು ಇರೋದ್ರಿಂದ ಒಂದೊಂದ್ಸತಿ ಮಿಸ್ ಆಗಿಬಿಡುತ್ತೆ, ನಾನು ಈ ಕಡೆ ಬಂದು ಗಮನ ಕೊಡೋಕ್ಕಾಗೋದಿಲ್ಲ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಅವ್ಯಾಕಾಡೋದು ಮನೇಲೇ ಇತ್ತು, ಬೀಜ ಹಾಕಿದ್ರೆ ಪಾಟಲ್ಲಿ ಬಂದುಬಿಟ್ಟಿದೆ. ಅದನ್ನೆಲ್ಲರೂ ತೊಗೊಂಡೋಗಿ ಒಂದು ಕಡೆ ನೆಡಬೇಕು, ಚೆನ್ನಾಗಿರೋ ಕಡೆ. ಸೊ ನಿಮಗೂ ಈ ಥರ ಇಷ್ಟನಾ, ಗಿಡಗಳು ಇಷ್ಟಪಡ್ತೀರಾ ನೀವು ಅಂತ ಹೇಳಿ. ನನಗಂತೂ ಸಖತ್ ಇಷ್ಟ. ಬಟ್ ಈ ನಡುವೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ಕೊಳ್ಳೋದು. ನಾನು ನೋಡ್ಕೊಂಡಿಲ್ಲ ಅಂದರೆ ಸುನಿ ನೋಡ್ಕೊತಾರೆ. ಆ್ಯಂಡ್ ಇಲ್ಲೊಂದು ಇನ್ನೊಂದು ಹ್ಯಾಂಗಿಂಗ್ ಪ್ಲ್ಯಾಂಟ್ ಇಸ್ಕೊಂಡೆ. ಇದರಲ್ಲಿ ಒಂದು ಪಿಂಕ್ ಫ್ಲವರ್ ಕೂಡ ಬಿಡುತ್ತೆ, ಗೊತ್ತಾ. ಇದು ಸ್ವಲ್ಪ ಮೇಲಿತ್ತು, ನನಗೆ ಕ್ಯಾಪ್ಚರ್ ಮಾಡೋದು ಕಷ್ಟ ಆಯಿತು. ಬಟ್ ಆದರೂ ನಿಮಗೆ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ಇನ್ನೊಂದು ಬಾಲ್ಕನಿಲಿ ಕೂಡ ಒಂದಷ್ಟು ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಅದನ್ನ ನಾನು ಕಮ್ಮಿಂಗ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವು ತುಂಬ ಜನನ ಕೇಳ್ತಾ ಇರ್ತೀರಾ, ವೀರುಗೆ ಮಿಲ್ಕ್ ಕೊಡ್ತೀರಾ, ಅದಕ್ಕೆ ಏನು ಆ್ಯಡ್ ಮಾಡಿಕೊಡ್ತೀರಾ, ಅವ್ನು ಇನ್ನೂ ಹಾಲು ಕುಡಿತಾನ ಅಂತ. ಹೌದು, ಅವ್ನು ಇನ್ನೂ ಹಾಲು ಕುಡಿತಾನೆ, ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಅವ್ನು ಇನ್ನೂ ಸ್ಕೂಲ್ಗೆ ಹೋಗೋವರೆಗೂ ಕುಡೀಲಿ ಅಂದ್ಬಿಟ್ಟು ಕೊಡ್ತೀನಿ. ಊಟ ಆದಮೇಲೆ ನಾನು 1 ಲೋಟ ಹಾಲು ಕೊಡ್ತೀನಿ, ರೂಢಿ ಮಾಡಿದ್ದೀನಿ. ಅವನಿಗೆ ಇಷ್ಟ, ಅವನೇ ಕೇಳ್ತಾನೆ. ಸೊ ನಾನೇನು ಮಾಡ್ತೀನಿ ಅಂದರೆ ಲಿಟ್ಲ್ ಜಾಯ್ಸ್ದು ನ್ಯೂಟ್ರಿ ಮಿಕ್ಸ್ ಕೊಡ್ತೀನಿ. 2 ಇಯರ್ಸ್ ಪ್ಲಸ್ ಇರೋದಿದು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಯಾಕಂದರೆ ಇದರಲ್ಲಿ 100% ನ್ಯಾಚುರಲ್ ಕ್ಲೀನ್ ಇಂಗ್ರೀಡಿಯೆಂಟ್ಸ್ ಇದೆ. ಆ್ಯಂಡ್ ನೋ ರಿಫೈನ್ಡ್ ಶುಗರ್. ಅವರು ಸ್ವೀಟನ್ಗೆ ಜಾಗ್ರಿ ಮತ್ತು ಡೇಟ್ಸ್ ಪೌಡರ್ನ ಹಾಕಿರ್ತಾರೆ. ಪ್ರತಿ ಒಂದು ಸರ್ವಿಂಗ್ಸಲ್ಲೂ 6 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ 23 ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದೆ. ಆ್ಯಂಡ್ ತುಂಬ ಈಗ ಮನೆಯಲ್ಲೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ರಾಗಿ, ಬಾಜ್ರಾ, ಆಲ್ಮಂಡ್ಸ್, ವಾಲ್ನಟ್ಸ್, ಬ್ರೌನ್ ರೈಸ್ ಈ ಥರ ಎಲ್ಲ ಯೂಸ್ ಮಾಡಿರ್ತಾರೆ. ಅದರಿಂದ ನಿಮ್ಮ ಮಗುಗೆ ಏನು ಪ್ರೋಟೀನ್ ಸಿಗಬೇಕು ಅದು ಸಿಗುತ್ತೆ, ವಿಟಮಿನ್ಸು, ಮಿನರಲ್ಸು. ಅವ್ರಿಗೂ ಒಂದು ಶಕ್ತಿ, ಆಮೇಲೆ ಅವರ ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕಾಗಿರ್ಬೋದು, ಅವರ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬ ಫ್ಲೇವರ್ಸ್ ಬರುತ್ತೆ, ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ ಅಂತ. ಇವಾಗ ನಾನು ವೀರು ಕೊಡ್ತಾ ಇರೋದು ಬಾದಾಮ್ ಕುಲ್ಫಿ ಅಂತ. ಆ್ಯಂಡ್ ವೀರುಗೆ ಇನ್ನೊಂದು ಫ್ಲೇವರ್ ಕೂಡ ತುಂಬಾ ಇಷ್ಟ, ಅದು ಬಂದ್ಬಿಟ್ಟು ವೆನಿಲಾ. ಅವನು ಇದು 2 ತುಂಬ ಇಷ್ಟಪಡ್ತಾನೆ. ಹಾಗಾಗಿ ನಾನು 2 ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನೋಡ್ಬೋದು ಅವನು ಎಷ್ಟು ಚೆನ್ನಾಗಿ ಕುಡಿತಾನೆ, ಇಷ್ಟಪಡ್ತಾನೆ ಅಂತ. ಲೋಟದಲ್ಲಿ ಕುಡಿಸ್ತೀನಿ ಅಂದರೆ ಅದರಲ್ಲೂ ಕೊಡ್ಬೋದು. ಅವನಿನ್ನೂ ಬಾಟಲಲ್ಲೇ ತೊಗೊತಾನೆ. ಇನ್ನೊಂದು ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ. ಸ್ವಲ್ಪ ದಿನ ಕುಡೀಲಿ. ಆಮೇಲೆ ಲೋಟಕ್ಕೆ ಮಧ್ಯಾಹ್ನದ ಸಂಜೆ ಹೊತ್ತು ಕೊಟ್ಟಾಗ ಲೋಟದಲ್ಲಿ ಕೊಡ್ತೀನಿ. ಒಂದೊಂದು ಸತಿ ಬಾಟಲ್ ಕೇಳ್ತಾನೆ. ಇಟ್ಸ್ ಓಕೆ, ನನಗೆ ಕುಡೀಲಿ ಇನ್ನೊಂದು ಸ್ವಲ್ಪ ದಿನ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ತುಂಬ ನೀವು ಏನಾದರೂ ನಿಮ್ಮ ಮಕ್ಕಳಿಗೆ ಹೆಲ್ದಿ ಟೇಸ್ಟ್ ಆಪ್ಷನ್, ನಿಮ್ಮ ಮಕ್ಕಳಿಗೆ ಈ ಥರದ್ದು ಒಂದು ಬೇಕಪ್ಪ, ನಾನು ಹುಡುಕ್ತಾ ಇದ್ದೀನಿ ಅಂತ ಅಂದರೆ ನೀವು ಆರಾಮ್ಸೆ ಲಿಟಲ್ ಜಾಯ್ಸ್ದು ನ್ಯೂಟ್ರಿ ಮಿಕ್ಸ್ನ ತರಿಸ್ಕೊಬೋದು. ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರೆ, ನಿಮಗೂ ಕೂಡ ಖುಷಿ ಆಗುತ್ತೆ. ಬೆಳಿಗ್ಗೆ ಸಂಜೆ ಕೊಡ್ಬೋದು. ಈಗ ಡೇ ಕೇರ್ಗೆ ಎಲ್ಲ ನರ್ಸರಿ, KG ಎಲ್ಲ ಹೋಗ್ತಾರೋ ಮಕ್ಳಿಗೂ ಬೆಳಿಗ್ಗೆ ಸಂಜೆ ಕೊಡಿ. ಅವ್ರಿಗೆ ಬೇಕಾಗಿರೋ ಆ ಒಂದು ಪ್ರೋಟೀನ್ ಸಿಗುತ್ತೆ ಪ್ರತಿ ಸರ್ವಿಂಗ್ಸಲ್ಲಿ. ಸೊ ಚೆನ್ನಾಗೇ ಮಕ್ಕಳು ಇರ್ತಾರೆ. ಅವರ ಡೆವಲಪ್ಮೆಂಟ್, ಇಮ್ಯುನಿಟಿಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಬೇಕು ಅಂದರೆ ಖಂಡಿತ ತಗೊಳ್ಳಿ. ನಾನು ನಿಮಗೆ
ಭರವಸೆ ಕೊಡ್ತಾ ಇದ್ದೀನಿ ಮಕ್ಳಿಗೆ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನು ತುಂಬ ಹುಡುಕಿ ನಿಮ್ಗೆ ಹೇಳ್ತಾ ಇರೋದು, ಯಾಕಂದರೆ ನಾನು ಎಷ್ಟೊಂದು ಹುಡುಕಿದ್ದೀನಿ. ಸೊ ನನಗಿದು ಬೆಸ್ಟ್ ಅಂತ ಅನಿಸಿದೆ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿರೋದು. ಲಾಲ ಕುಡಿ, ಕುಡಿತಿಯಲ್ಲ, ಎತ್ಕೊಂಡು ಹೋಗಿಡ್ಲ ವಾಪಸ್ಸು. ಮತ್ತೆ ಕುಡಿ. ಬಾಯ್ಲಿ ಅಲ್ಲ ಅನಿಮಲ್ಸ್ ಅಲ್ಲ ಅಮ್ಮ ಯಾವುದು ತೋರಿಸು. ಬಾ ತೋರಿಸು. ಏನ ತೋರಿಸು, ಎಲ್ಲಿದೆ ಮಮ್ಮ ಕಪ್ಪೆ? ನೀನು ಕಪ್ಪೆ, ನೀನು ಮರಿ ಕಪ್ಪೆ, ನೀನು ಮರಿ ಕಪ್ಪೆ. ಯಾರು ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿದ್ದು? ನೀನು ಹೇಳ್ದ ನಾನು ಕಪ್ಪೆ ಅಂದರೆ ನೀನು ಮರಿ ಕಪ್ಪೆ. ತೋರಿಸು ಮಮ್ಮ ಹೆಂಗಿದೆ. ಮಮ್ಮ ಟಪ್ಪೆ, ಬೇಬಿ ವೀರು, ಬೇಬಿ ಪಪ್ಪೆ ತಾನೆ. ಪಪ್ಪ ಯಾವುದು ತೋರಿಸು, ಪಪ್ಪ ಯಾವುದು ತೋರಿಸು, ಪಪ್ಪ ಯಾವುದು? ಪಪ್ಪ ಯಾವುದು ತೋರಿಸು ಫಸ್ಟ್. ಅಲ್ಲ ಅಲ್ಲ ಅನಿಮಲ್ಸಲ್ಲಿ ತೋರಿಸು. ಹಾಂ ಅನಿಮಲ್ಸಲ್ಲಿ ಪಪ್ಪ ಯಾವುದು? ಹ್ಞೂ ಹ್ಞೂ ಏನು ಯಾವುದು ಪಪ್ಪ? ಪಪ್ಪ ಇದು ಇಲ್ಲಿ ಇಲ್ಲಿ ಸುಡ್ರಗಪ್ಪೆ, ಸುಡ್ರಗಪ್ಪೆ. ಅದು ವೀರು ಅಂಬೋ. ಹಾಂ ಪಾಪ ಸುಡ್ರಗಪ್ಪೆ, ಮಮ್ಮ ಕಪ್ಪೆ, ವೀರು ಬೇಬಿ ಕಪ್ಪೆ. ಕೂಕು ಯಾವುದು? ಕೂಕು ಯಾವುದು? ಕೂಕು ಯಾವುದು? ಹ್ಞೂ ಕೂಕು ಡಕ್ಕ. ಕೂಕು ಪಾಂಡ. ಪಾಂಡ ಇದು ಬೆಳಗ್ಗೆ ಹಾಕೊಳ್ಳೋ ಟಾಯ್ಸ್. ನಾನು ಹಾಕೊಳ್ಳ ಇರು, ಒಂದೇ ಕೈಲಿ ಹಾಕೊಳ್ಳೋಕೆ ಕಷ್ಟ. ಕೂಕು ಕಪ್ಪೆ ಇರುವ ಮಮ್ಮ ಯಾವುದು ಇವರು? ಹೆಂಗೆ ಹೇಳ್ತೀಯಲ್ಲ ನೀನು, ಕಳ್ಳ ನೀನು, ಕಳ್ಳ ನೀನು. ಕೂಕು ಕಪ್ಪೆ, ಕೂಕು ತಪ್ಪೆ. ಕೂಕು ನೋಡುವಿರು ನೋಡ್ತಾ ಅವಳೆ ಅಲ್ಲೆಲ್ಲ ಮಾಡ್ಕೊಂಡು. ಬೇರೆ ಕೂಕುದು ಅಲ್ಲೇ ಹೆಂಗಿದೆಯಪ್ಪ? ವೀರು ಇದು ಯಾರು ಕೊಡ್ಸಿದ್ದು ನಿಂಗೆ ಮಂಕಿ? ಅತ್ತಿ ಹೆಸ್ರೇನು? ರಂಜು. ಬಾಯ್ಲಿ ಒಂದು ನಿಮಿಷ ತಗೋ, ಮೂಗು ಒರೆಸ್ಕೊ. ಒರೆಸ್ಕೊ ನೀನು ಫಸ್ಟ್. ಇಲ್ಲಿ ತೋರಿಸು ನನಗೆ ಒರೆಸ್ತಾ ಅಂತ. ಬಾ. ಏ ಕಳ್ಳ. ಅಂಬನ ಪಾಪ ಕೊಟ್ಬಿಡ್ತೀನಿ ನಾನು. ಬೇಡ ಬಿಡು, ಎಲ್ಲ ಪಾಪ ಕೊಟ್ಬಿಡ್ತೀನಿ. ಇವತ್ತು ಫಾದರ್ಸ್ ಡೇ ಆ್ಯಂಡ್ ನಮ್ಮ ಅಪ್ಪಂಗೆ ಮತ್ತು ಸುನಿಗೆ ಅಂತ ಇಬ್ಬರಿಗೆ 2 ಕಾಫಿ ಮಗ್ ತರಿಸಿದ್ದೀನಿ. ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ ಮೈಸೂರು ಪಾಕ್ ಆ್ಯಂಡ್ ಇವರೇನೋ ಗಿಫ್ಟ್ ಅಂತ ಕಳಿಸಿದ್ದಾರೆ. ಇವತ್ತು ನಾವು 1 ತಿಂಗಳ ತಿಥಿ ಕೂಡ. ಸೊ ಸುನಿಗೆ ಒಂದು ಕೊಡೋಣ, ನಾವು ಪಾಗೊಂದು ಸೇಮ್ ತರಿಸಿದ್ದೀನಿ, ಏನು ಡಿಫ್ರೆನ್ಸ್ ಇಲ್ಲ. ಮಗ್ಗು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೆ. ವೀರು ಬಾಯ್ಲಿ, ನಾನು ವ್ಲಾಗೆ ನೋಡಿ. ಪಾಪ ಕೊಡು, ಹೇಳು ಲವ್ ಪಾಪ, ಹೇಳು. ಇರು ಒಂದು ನಿಮಿಷ. ಹಾಂ ಹೇಳು ಲವ್, ಹೇಳು ಪಪ್ಪಂಗೆ ಲಾವು. ಮುತ್ತು ಕೊಡು ಒಂದು ಪಪ್ಪಂಗೆ. ಇನ್ನೊಂದು ಕೊಡು, ಇನ್ನೊಂದು ಕೊಡು. ಹೇಳು ಲವ್ ಯು, ಹೇಳು. ಸೇ ಲವ್ ಯು. ಲವ್ ಪಪ್ಪ ಹೇಳು. ಇರುವ ಹೇಳು ಲವ್ ಯು. ಮಮ್ಮಗೆ ಐತೆ ಮಗನೆ, ಇದು ಪಪ್ಪಗೆ ಇವತ್ತು ಪಪ್ಪಂಗೆ ಕೊಡ್ಬೇಕು. ಕೊಡು, ತಿನ್ಸು ಪಪ್ಪಂಗೆ ಸ್ವೀಟ್ ತಿನ್ಸು ಫಸ್ಟು. ತಿನ್ಸು ಪಪ್ಪಂಗೆ ಸ್ವೀಟು. 1 ನಿಮಿಷ ಇರಬೇಕು. ಇದಾಗ್ತಾಯಿತ್ತು, ಅದಕ್ಕೆ ವಾಪಸ್ ಸ್ಟಾರ್ಟ್ ಮಾಡಿದ್ದೀನಿ.
ಸ್ವೀಟ್ ಬಿಚ್ಚು. ಅವ್ನಿಗೆ ಪಪ್ಪಗೆ ತಿನ್ಸು ಮಗನೆ ಸ್ವಲ್ಪ ಸ್ವೀಟು. ಸೇ ಪಪ್ಪ ಐ ಲವ್ ಯು, ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಹೇಳು, ಹ್ಯಾಪಿ. ಪಾಪಿ ಯಾವ ಹೇಳು, ಪಾಪಿ ಯಾವ. ನೆಕ್ಸ್ಟ್ ವರ್ಷ ಹೇಳ್ತಾನೆ. ಎಲ್ಲೂ ನಂಗೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ಮನೆಯಲ್ಲೇ ಜೆಪ್ಟೋಲ್ ಆರ್ಡ್ರ್ ಮಾಡಿದ್ದೆ. ಇದೇನು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಬಟ್ ಒಂದು ಚಿಕ್ಕ ಸರ್ಪ್ರೈಸ್ ಅಷ್ಟೆ. ಮೈಸೂರು ಪಾಕ್, ಮೈಸೂರು ಪಾಕ್, ಮೈಸೂರು ಪಾಕ್. ತಿನ್ಸು ಪಪ್ಪಂಗೆ ಸ್ವಲ್ಪ ಸ್ವಲ್ಪ ಅಷ್ಟೇ. ಹಾಂ ಇಲ್ಲಿ ತಗೋ, ಇಲ್ಲಿ ತಗೋ. ಬೇಡ ಇರೋ ಅಷ್ಟೊಂದು ನಂಗೆ ಕೊಡು. ಥ್ಯಾಂಕ್ ಯು. ನೀನು ಕೊಡೋವಾ? ಥ್ಯಾಂಕ್ ಯು. ಗಿಫ್ಟ್ ನೋಡು ಬಿಬಿ. ಅಲ್ಲಿ ಪಪ್ಪ ಹತ್ರ ಹೋಗಿ ನಿಂತ್ಕೋ. ಯಾರ್ದು ಪಾಪಿ? ಪಪ್ಪದು ಪಪ್ಪದು ಫಾದರ್ಸ್ ಡೇ ಗಿಫ್ಟು. ನಿಂದಾಯ್ತು, ನೆಕ್ಸ್ಟ್ ವರ್ಷ ಬರುತ್ತೆ. ಹ್ಞೂ ಸ್ವಲ್ಪ ತಿನ್ನು ಮಗನ, ಅಷ್ಟೊಂದು ಬೇಡ. ಹ್ಞೂ ಅಲ್ಲಿ ನಿಂತ್ಕೋ ಪಪ್ಪ ಪಕ್ಕ. ಪಪ್ಪಂಗೆ ಒಂಚೂರು ಮುತ್ತು ಕೊಡು. ಅಲ್ಲಿ ನೋಡ್ಬೇರು, ಪಪ್ಪಾಗೇನೋ ಗಿಫ್ಟ್ ಬಂದಿದೆ. ಯಾರು ಕೊಟ್ಟಿದ್ದು? ವೀರು. ತರ್ಸಿ ಮಗ್. ಪಪ್ಪಾಗೆ ಕಾಫಿಗೆ ಇನ್ಮೇಲೆ. ಹ್ಞೂ ಇನ್ನೊಂದ್ಸತಿ ಪಪ್ಪಾಗೆ ಲವ್ ಹೇಳ್ಬಿಡಪ್ಪ. ಹಾಂ ಇಲ್ಲಿ ಬಾಯ್ಲಿ ಲವ್ ಯು ಹೇಳು. ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಪಪ್ಪಿ ಕೊಟ್ಬಿಟ್ಟು ಹೇಳ್ಬಿಡು. ಒಂದು ಫೋಟೋ ತೆಗಿಯೋಣ ಪಪ್ಪನ ಪಕ್ಕ. ಹೋಗು ನಿಂತ್ಕೊಳ್ಳಿ ಪಪ್ಪನ ಪಕ್ಕ. ಕೂಚಿ ಪಪ್ಪನ ತೊಡೆ ಮೇಲೆ ಕೂಚಿ. ಇಲ್ಲಿ ನೋಡು ನಗು. ವೀರು ಇಲ್ಲಿ ನನ್ನ ಹಿಂಗೆ ಲವ್. ನೀನು ನನ್ನ ನೋಡಿದ್ರು. ಅದು ಹಾಲು ಇದು ಮಾಡ್ಕೊಂಡಿದ್ದ ನಾನು. ಇಷ್ಟಾಯ್ತಾ? ಸ್ಮಾಲ್ ಗಿಫ್ಟ್. ಕೋಕೋ ನೋಡು ಚಳಿಗೆ ಹೆಂಗೆ ಮಲ್ಕೊಂಡ್ಬಿಟ್ಟವಳೆ. ಚಳಿ ಚಳಿ. ನಂದೇ ಏನೋ ವಿಡಿಯೋ ಓಡ್ತಾ ಇದೆ ಮನೇಲಿ. ನಾನು ಹೇಳ್ದೆ ಅಷ್ಟೊಂದು ತಿನ್ನಲ್ಲ ಬೇಡ ಅಂತ. ತಿನ್ನು. ಕೈ ತೊಳ್ಕೊ ಬರ್ಬೇಕು ಟಿಶ್ಯೂ ತಗೊಂಡು. ಆ್ಯಂಡ್ ಅಮ್ಮನ ಮನೆಗೆ ಒಂದು 4 o'clock ಹಂಗೆ ಬಂದೆ. ಒಂಚೂರು ನಾನ್ ವೆಜ್ ಮಾಡಿದ್ವಿ, ಸಾರು. ಅಮ್ಮನಿಗೆ ಮೊಟ್ಟೆ ಎಲ್ಲ ಬೇಯಿಸಿದ್ವಿ. ಸುಹಾಸು ನಾವಪ್ಪ ಎಲ್ಲ ಹೋಗಿ ತಿಂಡಿ ಸಾಮಾನೆಲ್ಲ ತಂದಿದ್ರು. ಅವನೇ ಕೂತ್ಕೊಂಡು ಎಲ್ಲ ನಮ್ಮನ ಫೋಟೋ ಅರೇಂಜ್ ಮಾಡೋದು, ಎಲ್ಲ ಹೂವು ಹಾಕೋದು ಅದೆಲ್ಲ ಅವನೇ ಮಾಡಿದ. ಹೂವೆಲ್ಲ ಅವನೇ ಹೊಲ್ದಿದ್ದ. ಸಿಂಪಲ್ಲಾಗೆ ಪೂಜೆ ಕೂಡ ಮಾಡಿದ್ವಿ. ಅಲ್ಲಿ ತಾತ ಹತ್ರ ಇಸ್ಕೋ ಗಂಟೆ. ಅಲ್ಲಿ ಆ ಗಂಟೆ ಅಂತ ಕೊಡಪ್ಪ ಒಂಚೂರು. ನೋಡಿ ಮಾಡು ಕ್ಲೀನಾಗೆ. ಕೈ ಮುಗಿ. ಕೇಳು ಕೇಳು, ಹೆಂಗೆ ಕೇಳೋದು? ಕರೆಕ್ಟಾಗಿ ಅದು ಹಾಕೋ. ಬಲ್ಲ ಅಂತ ಕೇಳು. ಬಲ್ಲ ಅನ್ನ. ಅಲ್ಲಿ ಕರಿ ಅಜ್ಜಿ ಬಲ್ಲ ಅನ್ನ.
ಬರಲಾ ಅಜ್ಜಿ ಬರಲಾ ಹ್ಞೂ ಅಂತ ಕರೆ. ಗಾಡಿ ಹ್ಞೂ ಕರಿ ಮಾಮನ ಹೋಗಿ. ಲಾಡು ಖಾರದ ನಾನು ಹ್ಞೂ ತಿನ್ನು. ಅವನಿಗೂ ಕೊಡು. ಏನು ಕೊಡಲಿ ನನಗೆ? ಹ್ಞೂ ಒಬ್ಬಟ್ಟು ಕೊಡಿ. ಹಾಂ ನಿಂಗೆ ಸ್ವೀಟ್ ಬೇಡಣ? ಸ್ವೀಟೇ ಬೇಡವಂತೆ. ಏನಿದು? ತೆಗಿ. ಈ ಕಡೆ ಬಾ, ಇಲ್ಲಿ ಕುತ್ಕೋ. ಏನಿದು ಇರು? ಹ್ಞೂ ಕಾಕ ಕುಡಿಯಕ್ಕೆ. ಲವ್ ಯು ಹೇಳು. ಲವ್ ಯು ಲವ್ ಯು. ನಂಗೆ ಅಂತೀರ? ಆ ತಾತಂಗಂತೆ ತಿನ್ಸು ಸ್ವಲ್ಪ, ತಿನ್ಸು ಸ್ವಲ್ಪ. ವೀರು ಅದ್ರ ಮೇಲೆ ಕುತ್ಕೋ. ಓಡಿಸು. ಇನ್ನೇ ನೋಡು, ಇನ್ನೇ ನೋಡು. ಈ ಕಡೆ ಕರಿ ಅವನ್ನ. ಕೈ ಹಿಡ್ಕೊ ಪಪ್ಪನ ಕೈ. ಅಡ್ಬೀಳು, ಅಡ್ಬೀಳು. ಕವರಲ್ಲಿ ಐತೆ ನೋಡು. ನಿಂಗೆ ಬೇಡ, ನೀನು ಹಾಕಿದ್ದೆ ಆಗಲೇ ಸಾಕು. ಅಡ್ಬೀಳಪ್ಪ, ಕೈ ಮುಕ್ಕೊಳಪ್ಪ ಅಜ್ಜಿಗೆ. ವೀರ ಕ್ಲೀನಾಗಿ ಮುಗ್ಗು, ತಲೆ ಹಿಡ್ಕೊಂಡು ಕ್ಲೀನಾಗಿ ಮುಗಿ ಕೆಳಗೆ. ತಲೆ ಬಗ್ಸು. ಮಲ್ಕ್ಸೇ ಬಿಟ್ಟಲ್ಲಪ್ಪ ನೀನು. ಒಂದೇನಾರು ಎತ್ಕೋವಿ. ನಾನು ಎತ್ಕೊಂಡಿದ್ದೆ ಎತ್ಕೋತಾನೆ ನೋಡು. ನಾನು ಯಾವ್ದು ಎತ್ಕೊಂಡೆ? ಕಚ್ಚ ನಮ್ನೆಲ್ಲ ಕಚ್ಚೆ ಅದನ್ನ ಕಚ್ಚಕ್ಕಾಗಲ್ವಾ? ಮುಂದಕ್ಕೆ ಮಾಡು ಇನ್ನೊಂಚೂರು. ಸಾಕು, ತಗೋ ಮುಂದೆ ಬಾ. ಕರೆಕ್ಟಾಗಿ ತಗೋ ಅಬ್ಬಿ. ಹಂಗೆ ಕೊಟ್ರೆ ಏನು ವರ್ಕ್ ಆಗಲ್ಲ ಅಬ್ಬಿ. ಇನ್ನೊಂಚೂರು ಮುಂದಕ್ಕೆ ಹಿಡಿ ಅಬ್ಬಿ. ಬಿಸಿ ಸುಡುತ್ತೆ. ನೋಡಿ ಮಕ್ಕ ಎತ್ಬಿಡ್ತಾನೆ, ಸುಡುತ್ತೆ ಅವನಿಗೆ. ಅವಾಗಲೇ ಹೋಗೋದು ನೋಡಿ. ನಮ್ಮನೆ ಹತ್ರ ಎಲ್ಲ ಪಿಕಾಕ್. ವಾಟ್ ಎ ಮಿರಾಕಲ್. ಬೆಂಗಳೂರಲ್ಲಿ ಖಾಲಿ ಸೈಟಲ್ಲಿ ಪಿಕಾಕ್ ಇದೆ.
ವೀರು ನೋಡ್ದ ಏನದು ಎಲ್ಲೋಡು ವೀರು ಏನದು ಪೀತಾತ್ ಎರಡು ಬಂದ್ಬಿಟ್ಟಿದೆ ಅಲ್ವ ಅವಿ ಪಿಹೆನ್ ಇದು ಪಿಕಾಕ್ ಅಲ್ಲ ಪಿಕಾಕ್ ಹಿಂದೆ ಇರುತ್ತೆ ರೆಕ್ಕೆ ಇದು ಪಿಹೆನ್ ಪಿಕಾಕ್ ಬಂದಿದ್ರೆ ಚೆನ್ನಾಗಿರೋದಲ್ವ ಅವಿ ರೆಕ್ಕೆ ಬಿದ್ದಿದ್ರೋಗಿ ಎತ್ಕೊಬತ್ತೈತೆ ಇದು ಚೆನ್ನಾಯ್ತಲ್ಲ ಇದು ಕಲರು ಕೋಡೆ ಎಲ್ಲ ಚೆನ್ನಾಯ್ತು ನಂದಲ್ಲೋಯ್ತು ಒಳಗೆಲ್ಲ ಹೊಂಟೋಯ್ತು ಹೆಂಗ್ ಬೇಬಿ ಅದು ಯಾವ್ದು ಪ್ರಾಣಿ ಅನ್ಕೊಂಡು ಎದ್ರುಕೊಂಡು ಏನು ನೋಡ್ತೈತೆ ಹುಡುಕ್ತೈತೆ ಅಲ್ಲಿ ಕತ್ತಿ ಹಿಡ್ಕೊಂಡು ಹೆಂಗೆ ಮಿತಿನ ಇದೆ ಚೆನ್ನಾಗಿಲ್ಲ ಇರೋಣ ಅಲ್ಲಿ 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 ಫುಲ್ಲು ಅವೆಲ್ಲ ಫುಲ್ಲು ಅಲರ್ಟ್ ಆಗೋದು ಕತ್ತೆಲ್ಲ ತಿರುಗಿಸ್ತಾ ಇದೆ ಈ ಕ್ಯಾಮ್ರಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ನೈಸ್ ಬೇಬಿ ಕರೆಕ್ಟಾಗಿ ಕೂಗೋ ಗಾಬರಿ ಬರ್ಸ್ಬೇಡ ಕಣೋ ಬೇಬಿ ಏನೋ ಇದು ಓಕೆ ಎದುರಿಸ್ತಾವ ನೀನು ಎಲ್ಲಿ ಕಾಣಿಸ್ತಾ ಇದೆಯಾ ನನಗೆ ಮಧ್ಯದಲ್ಲಿ